ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ರಾಜಸ್ಥಾನದ ಕೋಟಾದಲ್ಲಿ 3 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿದೆ. 5 ಪ್ರಾಣವನ್ನ ಕಳ್ಕೊಂಡಿದ್ದಾರೆ. 30ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. 6 ಜನರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಅಗ್ನಿಶಾಮಕ ಸಿಬ್ಬಂದಿ ಮಾಡಿದ್ದಾರೆ. ಕಟ್ಟಡದಲ್ಲಿ ರೆಸ್ಟೋರೆಂಟ್ ನಡೀತಾ ಇದ್ದ ಬಗ್ಗೆ ಮಾಹಿತಿ ಇದೆ. ರಾಜಸ್ಥಾನದ ಕೋಟಾದಲ್ಲಿ ಆಗಿರುವಂತಹ ಅವಘಡ ಇದು. ರೆಸ್ಟೋರೆಂಟ್ನಲ್ಲಿ ಊಟಕ್ಕೆ ಅಂತ ಹೇಳಿ ವಿದ್ಯಾರ್ಥಿಗಳು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಇಂಥದ್ದೊಂದು ಅವಘಡ, ಇಂಥದ್ದೊಂದು ದುರಂತ ಸಂಭವಿಸಿಬಿಟ್ಟಿದೆ. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಿಕ್ಕಾಕೊಂಡಿದ್ದ ಬಗ್ಗೆ ಮಾಹಿತಿ ಕೂಡ ಇದೆ. 30ಕ್ಕೂ ಹೆಚ್ಚು ಜನ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತಹ ಶಂಕೆ ಇದೆ. ಸ್ಥಳದಲ್ಲಿ ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೀತಾ ಇದ್ದು 6 ಜನರನ್ನ ರಕ್ಷಣೆ ಮಾಡಲಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ರೆಸ್ಟೋರೆಂಟ್ನಲ್ಲಿ ವಿದ್ಯಾರ್ಥಿಗಳೆಲ್ಲ ಊಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಅವಘಡ ನಡೆದು ಹೋಗಿದೆ. ರಾಜಸ್ಥಾನದ ಕೋಟಾದ ಜವಾಹರ್ ನಗರ್ ಪ್ರದೇಶದಲ್ಲಿ ಆಗಿರುವಂತಹ ಅವಘಡ ಇದು. ಕುಸಿದಂತಹ ಕಟ್ಟಡದಲ್ಲಿ ಒಂದು ರೆಸ್ಟೋರೆಂಟ್ ನಡೆಸಲಾಗ್ತಾ ಇತ್ತು. ಆ ರೆಸ್ಟೋರೆಂಟ್ನಲ್ಲಿ ಸಾಕಷ್ಟು ಜನ ಊಟ ಮಾಡ್ತಾ ಇದ್ದಂತಹ ಟೈಮ್ನಲ್ಲಿ 3 ಅಂತಸ್ತಿನ ಆ ಕಟ್ಟಡ ಏಕಾಏಕಿ ಕುಸಿದು ಹೋಗಿದೆ. ಯಾಕೆ ಕುಸಿತು? ಹಳೆ ಕಟ್ಟಡನ ಅಥವಾ ಕಳಪೆ ಕಾಮಗಾರಿಯ ಕಾರಣಕ್ಕ? ಈ ಬಗ್ಗೆ ಸದ್ಯ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಸುಮಾರು ಜನ ಈ ರೆಸ್ಟೋರೆಂಟ್ನಲ್ಲಿ ಅವಘಡ ನಡೆದಂತಹ ಸಂದರ್ಭದಲ್ಲಿ ಊಟ ಮಾಡ್ತಾ ಇದ್ರು. ಎಲ್ಲ ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. 30ಕ್ಕೂ ಹೆಚ್ಚು ಮಂದಿ ಸಿಕ್ಕಾಕೊಂಡಿರುವ ಬಗ್ಗೆ ಮಾಹಿತಿ ಇದೆ. 5 ಜನರ ಜೀವಾನೇ ಹೋಗಿದೆ. ಊಟ ಮಾಡೋಕೆ ಅಂತ ಹೇಳಿ ಬಂದವರು ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ರಾಜಸ್ಥಾನದ ಕೋಟಾದಲ್ಲಿರುವಂತಹ ಜವಾಹರ್ ನಗರ್ ಏರಿಯಾ, ಆ ಕಟ್ಟಡದ ಸುತ್ತಮುತ್ತಲಿನ ಪ್ರದೇಶವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಬ್ಯುಸಿ ಏರಿಯಾ, ಅದು ಬ್ಯುಸಿ ರಸ್ತೆಯಲ್ಲಿರುವಂತಹ ಕಟ್ಟಡ. ಆ ಕಟ್ಟಡದಲ್ಲಿ ಏಕಾಏಕಿ ಈ ರೀತಿ ಅವಘಡ ಸಂಭವಿಸಿರುವುದು. ಇಡೀ ಕಟ್ಟಡ ಕುಸಿದು ಬಿಟ್ಟಿದೆ. ಕಟ್ಟಡ ಕುಸಿತಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ಆ ಬಗ್ಗೆ ತನಿಖೆ ನಡೀಬೇಕು. ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. NDRF, SDRF, ಅಗ್ನಿಶಾಮಕ ಸಿಬ್ಬಂದಿ, ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದು ಕಟ್ಟಡದ ಅವಶೇಷಗಳ ಅಡಿ ಸಿಕ್ಕಾಕೊಂಡಿರುವಂತಹ ಜನರನ್ನ ಅಲ್ಲಿಂದ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆ ರೆಸ್ಟೋರೆಂಟ್ನ ಸಿಬ್ಬಂದಿ ಹಾಗೆ ರೆಸ್ಟೋರೆಂಟ್ಗೆ ಊಟಕ್ಕೆ ಅಂತ ಹೇಳಿ ಬಂದಿದ್ದಂತಹ ಗ್ರಾಹಕರು ಎಲ್ಲರೂ ಕೂಡ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ತಗ್ಲಾಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.